ಗುಡ್ ಮಾರ್ನಿಂಗ್. ಗುರು ಇಂಟರ್ನ್ಯಾಷನಲ್ ಮ್ಯಾನೇಜರ್ ಸ್ಪೀಕಿಂಗ್. ಯಾವ ಹಳೆ ಓನರ ಹೊಸ ಓನರ? ಅಯ್ಯೋ ಅವ್ರಿಲ್ಲ ರೀ. ಯೋ ಯಾರ್ದೆಯ ಫೋನು? ಅಯ್ಯ ಅವ್ರು ಯಾರೋ ಓನರ್ ಕೇಳಿದ್ರು, ಇಲ್ಲ ಅಂದೆ ಸರ್. ಅಯ್ಯೋ ಓನರ್ ನಾನು ಇಲ್ಲೇ ಇದೀನಲ್ಲಪ್ಪ. ನೀವೆಲ್ಲಿರ್ತೀರಾ? ಹೋಟ್ಲ್ ಮಾರ್ಬಿಟ್ಟು ಹೋಗ್ತಾ ಇದ್ದೀರಾ? ಏಯ್ ನಿನ್ ಗಾಂಚಲಿ ಜಾಸ್ತಿ ಆಯ್ತು. ನೋಡಿ ನೀನ್ ಏನ್ ಮಾಡ್ತೀನೋ ರೀ. ನನ್ ಮೇಲೆ ರೋಪ್ ಗಿಪ್ ಹಾಕಿದ್ರೆ ಅಷ್ಟೇ ನೀವು. ಅಯ್ಯೋ ನನ್ ಕರ್ಮ. ಗ್ರಾಚಾರ ಇಷ್ಟೊತ್ತಾದ್ರೂ ಕೂಡ ಆ ಪಾರ್ಟಿ ಬೇರೆ ಪತ್ತೆ ಇಲ್ಲ. ಏನ್ ಮಾಡೋದು ನಾನು? ಅಯ್ಯೋ ಎಲ್ಲಯ್ಯ ಆ ಪಾರ್ಟಿ? ನನಗೇನ್ ಗೊತ್ತು ಸರ್, ನಾನ್ ಬ್ರೋಕರ, ಲಾಯರು ಸರ್ ನಾನು. ಬಡ್ಕೋಬೇಕು ನಿನಗೆ. Welcome, sir. Welcome to Guru International. Where is your proprietor? This way, please. Okay. Good morning. ಸರ್ ದಯಮಾಡಿಸಿ ಸರ್. ಬನ್ನಿ ಸರ್ ಪ್ಲೀಸ್ ಸರ್. ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ. ಯಾಕೆ ಸರ್? ಯಾಕೆಂದ್ರೆ ನಮ್ದು ಅಂತ ಒಂದು ಪ್ರಿನ್ಸಿಪಲ್ ಇದೆ. ಏನು ಅಂತ ಕೇಳ್ತೀರಾ? ನಾನು ನಿಮ್ಮ ಹೋಟೆಲ್ನ ಯಾತಕ್ಕೆ ತಗೊಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಹೋಟ್ಲ್ ಹೆಸರು ಶ್ರೀ ಗುರು ಇಂಟರ್ನ್ಯಾಷನಲ್ ಅಂತ. ಕೂತ್ಕೊಳ್ರಿ. ನೋಡಿ ಹೇಳಿ ಸರ್. ಗುರು ಲಗ್ನದ ಮನೆಗೆ ಬರೋದಕ್ಕೆ ಇನ್ನು 2 ನಿಮಿಷ ಇದೆ. ಆಮೇಲೆ ನಮ್ ಡೀಲಿಂಗ್ಸ್ ಎಲ್ಲ ಮುಗಿಸ್ಬಿಡೋಣ. ಅಲ್ಲಿವರೆಗೂ ನೀವೇ ಓನರು. ಆಮೇಲೆ ನಾನ್ ಕೂತ್ಕೊಳ್ಳೋದು ಇದ್ದೇ ಇದೆಯಲ್ಲ. ಅಬ್ಬಾ 2 ನಿಮಿಷನಾ ಸರ್? ಹೌದು. ನಾನೆಲ್ಲೋ 2 ದಿವಸ ಅನ್ಕೊಂಡಿದ್ದೆ ಸರ್. ಎಲ್ಲ ನಾವು ಉಂಟಾ ಸರ್? 2 ನಿಮಿಷ ಆಗೋಯ್ತಲ್ಲ ಸರ್? 2 ನಿಮಿಷ ಆಗೋಯ್ತಾ? ಕೊಡ್ರಿ ಅಗ್ರಿಮೆಂಟ್ ಕೊಡ್ರಿ ಸಾಹೇಬರಿಗೆ. ಬೇಗ ಕೊಡ್ರಿ. ಸರ್ ಸೈನ್ ಮಾಡಿ ಸರ್. ಇಲ್ಲಿ ಸರ್. ಇಲ್ಲಿ ಅಬ್ಬಾ ಸಾಕು ಸರ್. ಚೆಕ್ ಕೊಡಿ ಸರ್, ಚೆಕ್ ಕೊಡಿ. ಚೆಕ್ಕಲ್ರಿ, ಡಿ ತಗೊಬಂದಿದ್ದೀನಿ. ಅದನ್ನೇ ಕೊಡಿ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಇವತ್ತಿಂದ ಈ ಹೋಟೆಲ್ ನಿಮ್ದು, ಈ ಟೇಬಲ್ ನಿಮ್ದು, ಇಲ್ಲಿರೋ ಎಲ್ಲಾ ಪ್ರಾಬ್ಲಮ್ಸ್ ನಿಮ್ದೇ ಸರ್. ಇವ್ರಿಬ್ರು ಎಲ್ಲಿ ಹೋಗ್ಬಿಟ್ರು? ಮಾಯ ಹೋಗ್ಬಿಟ್ರಲ್ಲಪ್ಪ. ಈ ಹೋಟ್ಲು ತಗೊಂಡಿದ್ದು ಅಲ್ಲದೆ ಪ್ರಾಬ್ಲಮ್ ಯಾವುದು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮ್ಯಾನೇಜರ್ ಅಲ್ಲಿ ಒಳಗಡೆ ಇದ್ದಾರೆ ಸರ್. ಏನ್ ನನ್ನ ಮಗ ಉಲ್ಟಾ ನಿಂತವನೆ? ಉಲ್ಟಾ ನಿಂತಿರೋದ್ ನಾನಲ್ಲ, ನೀನೆ. ಏನ್ ಮಾಡ್ತಾ ಇದ್ದೆ ಇಲ್ಲಿ? 100 ರೂಪಾಯಿ ಕೊಡಿ, ಹೇಳ್ತೀನಿ. ನಾನು ಶೀರ್ಷಾಸನ ಮಾಡ್ತಾ ಇದ್ದೆ. ಮಯೂರಾಸನ, ಸಿಂಹಾಸನ, ಶವಾಸನ ಅಂತ ಇನ್ನೂ ಎಷ್ಟೆಷ್ಟು ಆಸನಗಳಿದೆ ಗೊತ್ತಾ? ಯೋಗಾಸನ ಮಾಡ್ತಾ ಇದ್ದೆ. ಹೌದು ಮತ್ತೆ. ಅದಕ್ಕೆ ನಾನು ಹಿಂಗಿದ್ದೀನಿ, ತಾವು ಹಿಂಗಿದ್ದೀರಾ. ಅಂದಂಗೆ ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಈ ಹೋಟೆಲ್ ಮ್ಯಾನೇಜರ್ ಐಡಿಯಾ ಅಯ್ಯಪ್ಪ. MA MSc BA BSc FA FSc ಓದ್ಬೇಕು ಅಂತಿದ್ದೆ, ಟೈಮ್ ಇಲ್ಲ. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಒಂದ್ ವೈಟ್ ಪೇಪರ್ ಮೇಲೆ ಎಲ್ಲ ಬರ್ಕೊಂಡ್ಬಿಟ್ಟು ಓದ್ಬಿಡು. ಅಂದಂಗೆ ನಾನ್ ಯಾರು ಗೊತ್ತಾ? ಯಾರು? ದೂರ ನಿಂತ್ಕೊ. ನಿಮ್ಮಪ್ಪ ಈ ಹೋಟ್ಲಿಗೆ ಹೊಸ ಓನರು, ಧರ್ಮ ಪ್ರದೀಪ್ ರಾವ್ ಬಹದ್ದೂರ್ ಗಜಪತಿ ರಾಯ ಅಂತ. ಕೆಳಗಡೆ ಹೊತ್ತು. ಸಾರಿ ಸರ್. ಅಲ್ಲಯ್ಯ, ಹೋಟ್ಲ್ ಅವರ್ಸ್ ಅಲ್ಲಿ ನೀನ್ ಯೋಗಾಸನ ಮಾಡ್ತಾ ಇದೆಯಲ್ಲ, ಇದೇನಾ ನೀನ್ ಮಾಡೋ ಕೆಲಸ ಜನರಲ್ ಮ್ಯಾನೇಜರ್ ಆಗಿ? ಅಯ್ಯೋ, ಇಲ್ಲಿ ಯೋಗಾಸನ ಮಾಡ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ಶವಾಸನ ಆಗ್ಬಿಡ್ತಾ ಇದ್ದೆ ಸರ್. ಯಾಕಯ್ಯ, ಇಲ್ಲಿ ಬಿಸ್ನೆಸ್ ಏನಾದ್ರು ಡಲ್ಲ? ಅಯ್ಯೋ ಇಲ್ಲ ಸರ್, ಸೂಪರ್. ಮತ್ತೆ ವಾಸ್ತುದೇನಾದ್ರು ಪ್ರಾಬ್ಲಮ್? ಅದು ಇನ್ನೇ ಸೂಪರ್. ಮತ್ತೆ ಪ್ರಾಬ್ಲಮ್ ಏನು ಅಂತ ಹೇಳಿಲ್ವಲ್ಲಯ್ಯ? 100 ರೂಪಾಯಿ ಕೊಡಿ, ಹೇಳ್ತೀನಿ. ಹೌದಾ? ನನ್ನ ಹತ್ರ 100 ರೂಪಾಯಿ ಕಮಿಷನ್ ಕೇಳ್ತಾ ಇದ್ಯಾ? ಇಡಿಯೇಟ್! ನಾನು ಇಲ್ಲಿವರೆಗೂ ಯಾರಿಗೂ 5 ರೂಪಾಯಿ ಕೊಟ್ಟಿಲ್ಲ. ನಾನು ಯಾರು ಗೊತ್ತಾ? ಭೂತಯ್ಯ ಇಲ್ವಾ? ಅವ್ರ ಕರ್ಸಿನೋ ತೆಗಿಯೋ. ಆಗ್ಲೇ ಕೊಟ್ಟಿದ್ದು 100 ರೂಪಾಯಿ. ತೆಗಿಯೋ. ಬೇಸ್ಬಲ್ಲ ಸರ್. ಸರ್ ವಾಪಸ್ ಕೇಳ್ಬೇಡಿ ಸರ್. ಕೈ ಕೊಟ್ಟಿದ್ದೀರಾ, ಮತ್ತೆ ವಾಪಸ್ ತಗೊಂಡ್ರೆ ಕುಷ್ಠರೋಗ ಬಂದ್ಬಿಡುತ್ತೆ ಸರ್. ಬೇಡ. ಕೀಪ್ ಇಟ್. ಅಂದಂಗೆ ಏನೇ ಪ್ರಾಬ್ಲಮ್? ಬನ್ನಿ ಸರ್, ತೋರಿಸ್ತೀನಿ. ಎದ್ದೇಳಿ. ಹೇಳ್ಬೇಕಾ? ಕ್ರೇನ್ ತರಲ್ಲ ಸರ್? ವಾಸನೆ ಗಮನದ. ಅದೇನೋ ಪ್ರಾಬ್ಲಮ್ ಅಂತ ಹೇಳಿದ್ಯಲ್ಲ, ಯಾವ ಪ್ರಾಬ್ಲಮ್ ಸರ್? 10 ವರ್ಷದಿಂದ ಆ ಹೋಟ್ಲೆ ಸರ್ ನಮಗ್ ಪ್ರಾಬ್ಲಮ್. ಮಿಸ್ಟರ್ ಅಯ್ಯಪ್ಪ, ಆಫ್ಟರ್ ಆಲ್ ಒಂದು ಸಣ್ಣ ಹಟ್ಟೋನು ನಮ್ಮನ್ನೇನ್ರಿ ಮಾಡಕ್ ಸಾಧ್ಯ? ಚೀಟಿಗೆ ಹೊಡೆಯಷ್ಟಲ್ಲ ಅವ್ನ ಎಬ್ಬರಿಸ್ಬಿಡ್ತೀನಿ. ಅಯ್ಯೋ,
ಅದೆಲ್ಲ ಅವನ ಹತ್ರ ನಡೆಯೋದಿಲ್ಲ ಸರ್. ಇಲ್ಲಿರೋರ್ನೆಲ್ಲ ಖಾಲಿ ಮಾಡಿಸಿ ಓಡಿಸಿದ್ರು ಕೂಡ 10 ವರ್ಷದಿಂದ ಅವನ್ ಮಾತ್ರ ಜಗ್ಸಕ್ ಆಗ್ತಾ ಇಲ್ಲ. ಅಯ್ಯೋ ಬಂಡ ಅಂದ್ರೆ ಬಂಡ, ಮಹಾ ಕಳ್ಳ ಸರ್. ಅವನ್ ಕಳ್ಳ ಆದ್ರೆ ನಾನ್ ಮಹಾ ಮಳ್ಳರಿ. ನನ್ ಸರ್ವಿಸ್ ಅಲ್ಲಿ ಇಂತ ನನ್ ಮಕ್ಕಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತಾ? ನೀವ್ ಎಷ್ಟೇ ಜನ ನೋಡಿರ್ಬೋದು ಸರ್, ಆದ್ರೆ ಇವನು ಸಾಮಾನ್ಯದವನಲ್ಲ, ಚೋಟುದ್ದವನು ಅಂತ ತಾತ್ಸಾರ ಮಾಡಿದ ಜನಗಳ ಮುಂದೆ ಅದನ್ನೇ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಸರ್. ಅಷ್ಟು ದೊಡ್ಡವನ? ಅವನೇನ್ CM ಇಲ್ಲ PM? ಯಾರ್ರೀ ಅವನು? Get down, mommy. Okay, ma. Wow, beautiful. Marvelous. Daddy? 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 Oh. Daddy? Oh, ಆಯ್ತು ರೀ, Daddy. ಕಳ್ಸ್ಕೊಡ್ತೀನಿ. ಓಕೆ. ಹಾಯ್ ಗೀತಾ. ಹೆಂಗಿತ್ತಮ್ಮ ಜರ್ನಿ? ಫ್ಯಾಂಟಾಸ್ಟಿಕ್ ಡ್ಯಾಡಿ, ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್. ಮಮ್ಮಿ ಇಲ್ಲಿ? ಮಮ್ಮಿ ಬರ್ತಾ ಇದೀನ್ರಿ. ಬಾತನು ಬಾಬಾ. ಏನ್ರಿ ಈ ಊರು ಈ ಕ್ಲೈಮೇಟ್ ಎಲ್ಲ ಸೆಟ್ ಆಯ್ತಾ? ಎಕ್ಸಲೆಂಟ್ ತನು, ಎಕ್ಸಲೆಂಟ್. ನನಗಂತೂ ತುಂಬಾ ಇಡ್ಸ್ಬಿಟ್ಟಿದೆ. ನನಗೂ ಅಷ್ಟೇ ಡ್ಯಾಡಿ, ಈ ಊರು, ಈ ಕ್ಲೈಮೇಟ್, ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ನಾನ್ ಸೈಟ್ ಸೀಯಿಂಗ್ ಹೋಗ್ಬೇಕು ಡ್ಯಾಡಿ. ಹಂಗ ಹೋಗ್ಬೇಕಾದ್ರೆ ನೀನ್ ಒಬ್ಳೆ ಹೋಗ್ಬೇಡ ಮಗಳೇ, ಇಲ್ಲ. ಜೊತೆಲಿ ನಿಮ್ ಮಮ್ಮಿನೂ ಕರ್ಕೊಂಡು ಓಕೆ ಡ್ಯಾಡಿ. ಏನು ಬರ್ತಿದ್ದ ಹಾಗೆ ನಮ್ಮನ್ ಕಳಿಸ್ಕೊಡ್ತಿದ್ದೀರಲ್ಲ, ಏನಾದ್ರೂ ಸ್ಪೆಷಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ? ಪ್ರಪಂಚದಲ್ಲಿ ಹೆಂಗಸರು ಯಾವತ್ ಹುಟ್ಟಿದ್ರು ಅಂದ್ರೆ ಅನುಮಾನ ಹುಟ್ಟಿದ ದಿವ್ಸನೇ ಹುಟ್ಟಿದ್ರಂತೆ. Come on, ಮಮ್ಮಿ. ಓಕೆ. ಭಗವಂತ ಕೈ ಕೊಟ್ಟ ದುಡಿಯೋಕಂತ. ಎಷ್ಟಾಯ್ತು ಬಿಲ್ಲು? 16 ರೂಪಾಯಿ. ದಯವಿಟ್ಟು ಅಕೌಂಟ್ ಬರ್ಕೊಂಬಿಡಿ, ಮುಂದಿನ ತಿಂಗಳು ಕೊಡ್ತೀನಿ. ಏನಯ್ಯ ತಿನ್ಬಿಟ್ಟು ಮುಂದೆ ತಿಂಗಳು ಆಚೆ ತಿಂಗಳು ಅಂತ ಹೇಳ್ತಾ ಇದ್ದೀಯ? ಅದೆಲ್ಲ ಆಗಕ್ಕೆ ಮೊದಲು ದುಡ್ಡು ಮಾಡ್ಬಿಡು. ಏನದು ಗಲಾಟೆ? ನೋಡಿ ಗುರುವೆ, ಧಾರವಾಡ ಮಂದಿ ತರ ತಿಂತಾನೆ, ಬಿಲ್ ಕೇಳಿದ್ರೆ ಭೂತ ಇಂತರ ಅಕೌಂಟ್ ಕಾಯ್ಕೊಂತಾನೆ. ಯೋ ಕೆಲ್ಸ ನೋಡಿದ್ರೆ ಸ್ಟಾರ್ ಹೋಟೆಲ್ ಆ ನಾರಿ ಸಂಬಳ ತಗೋತ್ಯಾ, ಆ ಸಂಬಳದಲ್ಲಿ ಕುದುರೆ ಬಲಕ್ಕ ಕಟ್ಟ್ಯಾ? ದೇವ್ರಡವಿಲ್ಲ ಗುರು, ಆ ಸಂಬಳ ಏನೋ ತಗೋತೀವಿ, ಆದ್ರೆ ನಮ್ಮ ಮ್ಯಾನೇಜರ್ ಇದಾನಲ್ಲ, ಪ್ರತಿ ತಿಂಗಳು ಎಲ್ಲರ ಸಂಬಳದಲ್ಲಿ 25% ಕಟ್ ಮಾಡ್ಬಿಟ್ಟು ನಮಗೆ ಬಡ್ಡಿ ಕೊಡ್ತಾನೆ. ಆ ಬಡ್ಡಿ ಕಟ್ಟಿ ಕಟ್ಟಿ ನಾವೆಲ್ಲ ಚಿತ್ರಾನ್ನ ಆಗೋಗ್ಬಿಟ್ಟಿದ್ವಿ ಗುರು. ಓಹೋ, ನಿಮ್ ಮ್ಯಾನೇಜರ್ ಕಮಿಷನ್ ಗಿರಾಕಿನ? ನಿಮ್ ಓನರ್ ಹೇಳ್ಬಿಟ್ಟು ಅವ್ನು ಫಿಟ್ಟಿಂಗ್ ಇಟ್ಬಿಡೋದು? ಹೇ, ಓನರ್ ಹೊಸಬ್ರು ಗುರು, ಅವ್ರಿಗೆ ಹೆಂಗ್ ಗೊತ್ತಾಗಬೇಕಿದೆಲ್ಲ? ನಿನ್ಗೆ ಯಾಕಪ್ಪ? ನಿಮ್ ಓನರ್ ನಂಬರ್ ನ ಕೊಡು, ಅವ್ನ ಜುಟ್ಟಿಗೂ ಮಂಟಿಗೂ ಹಂಗೆ ಗಂಟಾಗಿ ತೋರಿಸ್ತೀನಿ. ನಂಬರ್ ಗುರು, ಸ್ಪೈಸು 69232. ಎತ್ತ ಫೋನು. ತಕ್ಕಾಳಿ ಕೂಗ್ತಾ ಐತೆ. ಕೂಗಕ್ಕೆ ಅದೇನ್ ಪಕ್ಕದ ಮನೆ ಮುನಿಯಮ್ಮನ? ಹಲೋ ಹಲೋ ಸಾರ್, ನಿಮ್ ಕೊಳಲ್ಲಿ ನೀರ್ ಬರ್ತಾ ಇದೆಯಾ? ಏ, ನಮ್ಮ ಬಿಲ್ಡಿಂಗ್ ನಲ್ಲಿ ಸತತವಾಗಿ 50 ವರ್ಷದಿಂದ ನೀರ್ ಬರ್ತಾನೆ ಇದೆ. ಮುಚ್ಕೊಂಡು ಫೋನ್ ಇಡಲಿ ನಾಯಿ. ಥ್ಯಾಂಕ್ ಯು. ಏನ್ ಸಾರ್, ಫೋನ್ ಮಾಡಿ ಮ್ಯಾನೇಜರ್ ಫಿಟ್ಟಿಂಗ್ ಇಡ್ತೀನಿ ಅಂದ್ಬಿಟ್ಟು ಕೊಳಾಯಲ್ಲಿ ನೀರು ಬರ್ತಾ ಅಂತ ಕೇಳಿದ್ರಲ್ಲ? ಅಲ್ಲೇರಿ ಇರೋದು ಮಜಾಕು, ಇದು ವಾಯ್ಸ್ ಕಂಡಿಡಕ್ ಮಾಡಿದ ಫೋನು, ಮುಂದೆ ಕಾದ್ ನೋಡಿ. ಹಲೋ ಹಲೋ, ಮ್ಯಾನೇಜರಾ? ಎಸ್ ಸ್ಪೀಕಿಂಗ್. ನಾನು ಕಣೋ, ನಿಮ್ ಯಜಮಾನ ಗಜಪತಿ ಮಾತಾಡೋದು. ಇದೇನ್ ಯಜಮಾನ್ರೆ, ಶಾಕ್ ಹೊಡ್ದಂಗೆ ಫೋನ್ ಮಾಡ್ಬಿಟ್ರಿ? ಮ್ಯಾಟ್ರು ಸಿಂಪಲ್ಲು. ಹುಣಸೆ ಮರಕ್ಕೆ ಹೆಂಗೆ ಹುಳಿ ಕಮ್ಮಿ ಆಗಲ್ವೋ ಹಂಗೆ ಈ ದೇಹಕ್ಕೆ ಚಪಲ ಕಮ್ಮಿ ಆಗ್ತಾ ಇಲ್ಲ ಕಣೋ. ನೋಡು, ನನ್ಗೆ ಸುತ್ತಿ ಬಳಸಿ ಮಾತಾಡೋಕ್ ಬರೋದಿಲ್ಲ. ನನ್ನ ಹೆಂಡತಿ ಮನೇಲಿಲ್ಲ, ಅವಳು ಬರೋದಕ್ ಮುಂಚೆನೆ 2 ಡಗಾರು 2 ಫಿಗರ್ಗಳನ್ನ ಸೆಟ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡೋ. ನೀವು ನಮ್ ರೂಟ್ಗೆ ಬಂದ್ಬಿಟ್ರೆ 4 ಫಿಗರ್ನ ಸೆಟ್ ಮಾಡ್ಬಿಡ್ತೀನಿ. 4ಕ್ಕೆ ಈ ದೇಹ ತಡೆಯೋದಿಲ್ಲ, 2 ಸಾಕು. ಲೊಕೇಶನ್ ನಮ್ಮನೆ. ಮ್ಯಾನೇಜರು ಅಡ್ಕಾಯಿಸ್ಕೊಂತು. ಆ ಬಾಡಿಗೆ 2 ಫಿಗರ, ಒಂದೇ ಸಾಕು. ಅವನಿಗೊಂದು ನನಗೊಂದು. ಕಮಿಷನ್ಗೆ ಕಮಿಷನ್, ಫಿಗರ್ಗೆ ಫಿಗರು. ಜೈ ಅಂದ್ರೆ ಜೈ, ಗಜಪತಿಗೆ ಜೈ. ನಾನ್ಸೆನ್ಸ್. ಏ ಮದಿಯಾ, ಯಾವ್ದೋ ಡಬ್ಬ ಸೈಕಲ್ ಇಟ್ಕೊಂಡು ನನ್ನ ಕಾರ್ಗೆ ಡಿಕ್ಕಿ ಕೊಟ್ಟು ನನ್ನ ಕಾರ್ನ ಡ್ಯಾಮೇಜ್ ಮಾಡಕ್ ನೋಡ್ತಿದ್ಯಾ? ನನಗೆ ಕಾರು ಅಂದ್ರೆ ಪ್ರಾಣ ಕಣೋ. ಈಗಲೇ ಕಮಿಷನರ್ ಫೋನ್ ಮಾಡಿ ನಿನ್ನ ಒಳಗಡೆ ಹಾಕಿಸ್ತೀನಿ. ಮಿಟಕ್ಲಾಡಿ ಮೀನಾಕ್ಷಿ,
ದಾರಿಲಿ ಹೋಗೋರ್ ಮೇಲೆ ಕಾರ್ನ ಬಿಟ್ಟು ಸಾರಿ ಕೇಳದ್ ಬಿಟ್ಟು ಅವ್ರಿಗೆ ರೋಫ್ ಆಗ್ತಾ ಇದ್ಯಾ? ಏಯ್ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೋ? ಈ ಸ್ಟೈಲ್ ಹುಡುಗಿರ್ದಲ್ಲ, ಹುಡುಗರು. ಅಮ್ಮಣ್ಣಿ, ರಸ್ತೆಯಲ್ಲಿ ನಿನ್ ಕಾರ್ ಬಂತು ಅಂದ್ರೆ ಬೇರೆ ಯಾರು ಓಡಾಡಬಾರ್ದ? ಈಗ ನೀನ್ ಮಾಡಿರೋ ತಪ್ಪಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಲಾಕಪ್ ಅಲ್ಲಿ ಇರ್ತೀಯ. ನಿನ್ನ ಮೇಕಪ್ ಬದನೆಕಾಯಿ ಬಾತಾಗ್ಬಿಡುತ್ತೆ. ವಾಟ್? ನನ್ನ ಲಾಕಪ್ ಹಾಕಿಸ್ತೀಯಾ? ಬ್ಲಡಿ ಫುಲ್! ನಾನು ಯಾರಂತ ಗೊತ್ತಾ ನಿನ್ಗೆ? ಓ, ನೀನೇನು ಎಲಿಜಬೆತ್ ರಾಣಿ. ಅಮ್ಮಣ್ಣಿ, ನಿನ್ ಜಂಬ ಎಲ್ಲ ನಡೆಯೋದಿಲ್ಲ. ನೀನ್ ಮಾಡಿರೋ ತಪ್ಪಿಗೆ ಅವ್ನ ಕಾಲು ಬಿದ್ದು ಕ್ಷಮಾಪಣೆ ಕೇಳಿ ದಂಡ ಕಟ್ಟು. ಏನು? ನಾನು ಅವ್ನ ಕಾಲಿಗೆ ಬಿಡ್ಬೇಕಾ? ಇಂಪಾಸಿಬಲ್. ಇಂಪಾಸಿಬಲ್? ಪಾಸಿಬಲ್ ಮಾಡ್ಲಾ? ನನ್ ಕಾರು. ಎತ್ತು ಕೈ. ಸರಿ, ನಾನೀಗೇನ್ ಮಾಡ್ಲಿ? ಹೋಗಿ ಸಾರಿ ಕೇಳು. ಅದೆಲ್ಲ ಆಗಲ್ಲ, ಬೇಕಾದ್ರೆ ದುಡ್ಡು ಕೊಡ್ತೀನಿ. ಇದು ಹೊಸ ಜಾಗ ಕಣೆ, ಸುಮ್ನೆ ಗಲಾಟೆ ಮಾಡ್ಕೋಬೇಡ. ಹೋಗ್ ಸಾರಿ ಕೇಳು. ಸಾರಿ. ನಮಸ್ಕಾರ ಅಮ್ಮ. ನಿಮ್ ಮಗಳಿಗೆ 1.5 kg ಇದೆ. ಮಮ್ಮಿ ಸಾರಿ. ನನಗ್ ಕೇಳಿದ್ರೆ ಆಗಲ್ಲ, ಅಲ್ಲೋಗ್ ಕೇಳು. ಸಾರಿ, ತಪ್ಪಾಯ್ತು, ನನ್ ಕ್ಷಮಿಸಿ. ಪರವಾಗಿಲ್ಲ ಬಿಡಮ್ಮ. ಪಬ್ಲಿಕ್ ನನ್ನ ಅವಮಾನ ಮಾಡ್ತೀನೋ? ನಿನಗೆ ಒಳ್ಳೆ ಸೌಂದರ್ಯ ಅದೇ. ಸ್ವಲ್ಪ ಲಗೇಜ್ ಕಮ್ಮಿ ಮಾಡ್ಕೊಂಡ್ರೆ ಸೂಪರ್ ಆಗಿರ್ತೀಯ. ಹಿಂಗ್ ತೋರ್ಸೋದು ಗಂಡಸ್ರು ಹೆಂಗಸ್ರಲ್ಲ. ಆಂಟಿ ಬಾಯ್ ಬಾಯ್. ಇವ್ರಿಗೆ ಡೋಮಾ, ಇವ್ರಿಗೆ ಪಿಟಿಂಗ. ನಿಮ್ ಡ್ಯಾಡಿ ಒಪ್ಕೋತಾರಲ್ಲ. ಮದನ್. ಡ್ಯಾಡಿ ಹಾಯ್. ಗೀತಾ. ಹಾಯ್ ಮಮ್ಮಿ. Hi, ಹಾಯ್ Geeta. ಡ್ಯಾಡ್. ಮದನ್, ದಿಸ್ ಇಸ್ ಮೈ ಮಾಮ್. ನಮಸ್ಕಾರ. ದಿಸ್ ಇಸ್ ಮೈ ಡ್ಯಾಡ್. ನಮಸ್ಕಾರ. Hello. ಮದನ್ ಡ್ಯಾಡಿ. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ಸುಡೋ Thank ಸುಡೋ you. ಸುಡೋ. ನಿನ್ ಬಗ್ಗೆ ಗೀತಾ ಹೇಳ್ತಾನೇ ಇರ್ತಾಳೆ. ಅಂದ ಹಾಗೆ ಏನ್ ಮಾಡ್ಕೊಂಡಿದ್ಯಪ್ಪ? ಅಂಕಲ್, ನಾನೊಬ್ಬ ಡ್ಯಾನ್ಸರ್. ನಂದೇ ಆದ ಒಂದು ಟ್ರೂಪ್ ಇದೆ. ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಅಲ್ಲೆಲ್ಲ ಬಹಳಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಓಹೋ. ಒಂದು ಪ್ರೋಗ್ರಾಮ್ಗೆ $10,000 ತಗೋತೀನಿ. ವರ್ಲ್ಡ್ ಅಲ್ಲಿ ಮೈಕಲ್ ಜಾಕ್ಸನ್ ಬಿಟ್ರೆ ನೆಕ್ಸ್ಟ್ ನಾನೇ. ಗುಡ್. ಓ, ಮೈಕಲ್ ಜಾಕ್ಸನ್, ಜಪಾನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್. ಬೇಕಪ್ಪ ನನ್ ಮಗನೇ. ಜಪಾನ್ನವ್ರು ಎಲ್ಲಾದ್ರೂ ಕ್ರಿಕೆಟ್ ಆಡ್ತಾರೇನೋ? ಅಂದ ಹಾಗೆ ನಿಮ್ ಫಾದರ್ ಏನ್ ಮಾಡ್ಕೊಂಡಿದ್ದಾರೆ? ಅಂಕಲ್, ನಮ್ ಫಾದರ್ ಗಲ್ಫ್ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಮೈಸೂರಲ್ಲಿ ಸಿಲ್ಕ್ ಬಿಸ್ನೆಸ್ ಇದೆ. ಬ್ಯಾಂಗ್ಳೂರಲ್ಲಿ 10-15 ಥಿಯೇಟರ್ಸ್ ಇದೆ. ಹಾಗೆ ಮ್ಯಾಂಗ್ಳೂರಲ್ಲಿ 3-4 ಶಿಪ್ ಕೂಡ ಇದೆ. ವೆರಿ ಗುಡ್. ಹುಡುಗ ಎಲ್ಲ ಓಕೆ, ಕೂಲಿಂಗ್ ಗ್ಲಾಸ್ ಹಾಕೊಂಡೇ ಇದ್ದಾನಲ್ಲ, ಏನ್ ಕುಲ್ಡಾನ? Don't feel ya. He's quite mad. ನೈಸ್ ಜೋಕ್. ಅವ್ರ ಡೌಟು ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ. ಬೇಡ ಮದನ್, ನನ್ನ ಬಿಟ್ಟು ಹೋಗ್ಬೇಡ. ನಿನಗೋಸ್ಕರ ನನ್ನ ಹಣ, ಆಸ್ತಿ ಎಲ್ಲ ಬಿಟ್ಟು ಬಂದಿದ್ದೀನಿ. ಈಗ ನಿನ್ ಹತ್ರ ಏನೂ ಇಲ್ವಾ? ಇದೆ, ನನ್ನ ಹೊಟ್ಟೆ ನಿನ್ ಮಗು ಬೆಳೀತಿದೆ. ನಿನ್ ತರ ಎಷ್ಟೋ ಜನ ಹುಡುಗಿರು ಬಂದು ನನ್ ಜೊತೆ ಇದ್ರು, ಮಕ್ಳು ಹೆತ್ರು. ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಅನಾಥಾಶ್ರಮ ಓಪನ್ ಮಾಡಕ್ಕಾಗತ್ತಾ? ಬೇಡ ಮದನ್, ನೀ ನನ್ ಕೈ ಬಿಟ್ಟು ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಾಗತ್ತೆ. ಆ ಕೆಲ್ಸ ಮೊದಲು ಮಾಡು. ಮದನ್, ಮದನ್ ಪ್ಲೀಸ್ ಮದನ್. 4 o'clock ಚೀಫ್ ಮಿನಿಸ್ಟರ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ಇದೆ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಅಂಕಲ್, ಐ ವಿಲ್ ಟೇಕ್ ಲೀವ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಬಾಯ್. ರೆಡಿ, ನಾನು ಅವ್ರನ್ನ ಕಳಿಸ್ಬರ್ತೀನಿ. ಒಳ್ಳೆ ಹುಡುಗಾರಿ, ದೊಡ್ಡ ಮನೆತನದ ಹುಡುಗ. ದೊಡ್ಡ ಮನೆತನದ ಹುಡುಗ. ಇವನೊಬ್ಬ ರೋಗ್, ಪಕ್ಕ ಫ್ರಾಡ್. ಏನ್ರಿ, ಏನ್ ಹೇಳ್ತಿದ್ದೀರಿ? ಇಷ್ಟು ಒಳ್ಳೆ ಹುಡುಗನ್ನ ಫ್ರಾಡ್ ಅಂತಿದ್ದೀರಲ್ಲ? ನೀನು ಗೊತ್ತಿಲ್ಲದನು, ನಾನು ದಾವಣಗೆರೆಗೆ ಕಾನ್ಫರೆನ್ಸ್ಗೆ ಅಂತ ಹೋದಾಗ ಅದೇ ಹೋಟ್ಲಿನಲ್ಲಿ ಒಂದು ಹುಡುಗಿ ಲೈಫನ್ನ ಇವನು ಹಾಳು ಮಾಡ್ತಾ ಇದ್ದದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಎಸ್ ಡ್ಯಾಡಿ, ನೀವ್ ಹೇಳ್ತಿರೋದೆಲ್ಲ ಸುಳ್ಳು. ಅವನ ಮದ್ವೆ ಮಾಡ್ಕೊಳ್ಳೋಕೆ ಎಷ್ಟು ಜನ ಹುಡುಗಿರು ಅವನ ಹಿಂದೆ ನಿಂತಿದ್ದಾರೆ ಗೊತ್ತಾ? ಆದ್ರೂ ಅವ್ನು ನನ್ನೇ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ನಿಮಗೆ ಜಸ್ಟ್ ಟೈಮ್, ಬಿಸ್ನೆಸ್, ಮನಿ ಬಗ್ಗೆ ಮಾತ್ರನೇ ಗೊತ್ತು. ಲವ್ ಬಗ್ಗೆ ನಿಮ್ಗೆ ಏನ್ ಗೊತ್ತು? ನಾನ್ ಮದ್ವೆ ಅಂತ ಆಗೋದಾದ್ರೆ ಅವನ್ನೇ. ಶಟ್ ಅಪ್. ಡೋಂಟ್ ಅಡ್ವೈಸ್ ಮೀ. ನಾನು ಹೇಳೋದನ್ನ ನೀನ್ ಚೆನ್ನಾಗಿ ತಿಳ್ಕೋಬೇಕು. ನಿನ್ನ ನನ್ನ ಶತ್ರುಗಾದ್ರೂ ಕೊಟ್ಟು ಮದುವೆ ಮಾಡ್ತೀನಿ, ಆದ್ರೆ ಆ ರೋಗ ಕೊಟ್ಟು ಮದುವೆ ಮಾಡಲ್ಲ. ಡ್ಯಾಡಿ, ದಿಸ್ ಇಸ್ ಮೈ ಫೈನಲ್ ಜಡ್ಜ್ಮೆಂಟ್.
ನೋಡಿದ್ಯಾ ಮಮ್ಮಿ ಡ್ಯಾಡಿ ಏನ್ ಹೇಳ್ತಿದ್ದಾರೆ? ನೀನಿಲ್ಬಾ ನೋಡಮ್ಮ ಗೀತಾ, ಹೆತ್ತವ್ರಿಗೆ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ಚೆನ್ನಾಗ್ ಗೊತ್ತು. ಆವತ್ ಅವರೇ ಮನೆಗ್ ಕರ್ಕೊಂಬ ಅಂತ ಹೇಳ್ದವ್ರು ಇವತ್ ಕೋಪ ಮಾಡ್ಕೋತಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ವಿಷಯ ಇದೆ. ಇಲ್ಲ ಮಮ್ಮಿ, ಅವ್ರು ತುಂಬಾ ಒಳ್ಳೆಯವರು. ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ಗೀತಾ, ನೀನ್ ಪ್ರೀತಿ ಮಾಡೋ ಬದಲು ನಿನ್ನನ್ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾರೋ ಅಂಥವ್ರನ್ನ ಮದ್ವೆ ಆಗ್ಬೇಕು. ನೋಡು, ನಿನ್ ಡ್ಯಾಡಿ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅವ್ರ ಶತ್ರುಕ್ ಬೇಕಾದ್ರೂ ನಿನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ವಿಷಯದಲ್ಲಿ ನೀವು ಹುಷಾರಾಗಿರ್ಬೇಕು. ತಿಳಿತಾ? ದೊಡ್ಡಪ್ಪ, ನಮ್ಮ ಮೊದಲನೇ ಗುರಿ ಸಕ್ಸಸ್. ನಮ್ಮ ಮುಂದಿನ ಹೆಜ್ಜೆ ನನ್ನ ಗೀತಾಳ ಮದುವೆ. ಶಬಾಷ್ ಮಗನೇ, ನೀನು ಅವಳನ್ನ ಮದುವೆ ಆಗ್ಬಿಟ್ರೆ ನನ್ನ ಜೀವನದ ಅರ್ಧ ಗುರಿ ನೆರವೇರುತ್ತೆ. ಆಮೇಲೆ ಆ ಗಜಪತಿನ ಇಂಚಿಂಚಿಗೂ ಚಿತ್ರಹಿಂಸೆ ಮಾಡಿ ಸಾಯಿಸಿ ನನ್ನ ಸೇಟ್ ತೀಸ್ಕೊತೀನಿ. ಎಲ್ರಿ ಇನ್ನೂ ಬರ್ಲೇ ಇಲ್ಲ? ಬರ್ತಾರೆ ಕಣೆ, ಇನ್ನೇನ್ ಬಂದ್ಬಿಡ್ತಾರೆ. ನಾನು ಏರ್ಪೋರ್ಟ್ ಕಾರ್ ಕಳ್ಸಿದೀನಿ. ಬಾಸ್ ಬಂದ್ಬಿಡ್ತು, ಬಾಸ್ ಬಂದ್ಬಿಡ್ತು, ಬಂದ್ಬಿಡ್ತು. ಬಂದ್ಬಿಟ್ರೆ ಬಾತ್ರೂಮ್ಗೆ ಹೋಗು, ಇಡಿಯೇಟ್. ಅಯ್ಯೋ ಅದಲ್ಲ ಬಾಸ್, ಅಮೆರಿಕ ಗಂಟು ಬಂದ್ಬಿಟ್ಟ. ಹೌದಾ? ಧನು, ಅಮೆರಿಕದಿಂದ ಗಂಡು ಬಂದಾಗೋಯ್ತು. ನಿನ್ ಮಗಳನ್ನ ಹುಷಾರಾಗಿ ನೋಡ್ಕೊ. ಆಯ್ತು ರೀ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಆಯ್ತು ಓಕೆ? ಆಯ್ತು. ಅಮೇರಿಕಾ ಗಂಡ ಅಳಿಯೋದನ್ನ ನೋಡ್ತಾ ಇದ್ರೆ ಯಾರೋ ಪೊಲಿಟಿಕಲ್ VIP ನೋಡ್ದಾಗ ಆಗತ್ತಲ್ಲ. ಬನ್ನಿ. ಓಕೆ. ಓ ಇದೇನ್ರಿ, ಅಳಿಯದ್ರ ಮುಖನೇ ತೋರಿಸ್ತಾ ಇಲ್ಲ? ಅವ್ರಿಗೆ ತುಂಬಾ ನಾಚಿಕೆ ಸರ್. ಅಲ್ರಿ, ನಮ್ಮಲ್ಲಿ ಹುಡುಗಿಯರು ನಾಚ್ಕೊಳ್ತಾರೆ ಸಹಜ, ನಿಮ್ಮಲ್ಲಿ ಹುಡುಗರು ನಾಚ್ಕೊಳ್ತಾರೆ ಅಂದ್ರೆ ಏನ್ರಿ? ಅದೇ ಸರ್ ಅಮೆರಿಕಾ ಸ್ಟೈಲು. ಇಂಡಿಯಾದಲ್ಲಿ ಹುಡುಗಿ ನಾಚಿಕೆ ಪಡ್ಕೋತಾಳೆ, ಅಮೆರಿಕದಲ್ಲಿ ಹುಡುಗ ನಾಚಿಕೆ ಪಡ್ಕೋತಾನೆ. ಟೋಟಲಿ ಉಲ್ಟಾ. ಕೇರಳ ಸಿಸ್ಟಮ್. ಅಲ್ಲ, ಹುಡುಗ ಟೋಪಿ ಹಾಕೊಂಡೇ ಇದ್ದಾನಲ್ಲ, ಏನ್ ಬಾಂಡ್ಲಿನಾ? ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ. ಅಯ್ಯೋ ಇದೇನ್ರಿ, ಬಾತ್ರೂಮ್ ಅಲ್ಲಿ ಕೂತ್ಕೊಂಡಂಗೆ, ಸರಿಯಾಗಿ ಕೂತ್ಕೊಳ್ಳಿ. ಅಮೆರಿಕಾ ಸ್ಟೈಲು. ಓ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಿ, ನಮ್ಮ ಮಳಿಯಂದ್ರ ಕ್ವಾಲಿಟೀಸ್ ಏನು? ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾ? 64 ವಿದ್ಯೆ ಕಲ್ತಿದ್ದಾರೆ, 36 ಭಾಷೆ ಓದಿದ್ದಾರೆ. ಭಲೆ ಭಲೆ. ಅಹಂಕಾರ ಇದ್ದವ್ರಿಗೆ ತಿರಸ್ಕಾರ ಮಾಡ್ತಾರೆ. ಡವ್ ಆಗ್ತಾರೆ, ಲವ್ ಮಾಡ್ತಾರೆ. ಮದ್ವೆ ಆದ್ಮೇಲೆ ಜಾಸ್ತಿ ಮಕ್ಕಳು ಮಾಡ್ತಾರೆ. ಓ ವೆರಿ ಗುಡ್. ಅಳಿಯಂದ್ರಿಗೆ ಸಂಗೀತ ಬರುತ್ತಾ? ಸಂಗೀತನ ಕರ್ನಾಟಕ, ಹಿಂದೂಸ್ತಾನಿ, ರಾಜಸ್ಥಾನಿ, ಪಾಕಿಸ್ತಾನಿ, ಗಜಗಜಸ್ಥಾನಿ ಅರ್ಧರ್ಧ ಕುಡಿದಿದ್ದಾರೆ. ಇದು ಹಿಂದೂಸ್ತಾನಿ, ರಾಜಸ್ಥಾನಿ, ಪಾಕಿಸ್ತಾನಿ ಗೊತ್ತು. ಗಜಗಜಸ್ಥಾನಿ ಅಂದ್ರಿ ಯಾವ್ದು? ಅವ್ರ ಬಾಯೆಲ್ಲ ಕೇಳ್ರಿ. ಅಳಿಯ ದೇವರೇ, ಅದ್ಯಾವುದು ಗಜಗಜಸ್ಥಾನಿ ಸ್ವರವನ್ನು ತಾವು ಒಮ್ಮೆ ಹಾಡಿದರೆ ಕೇಳಿ ಜನ್ಮ ಪಾವನವಾಗುತ್ತದೆ. ಮಮ್ಮ, ಓ ಈ ತರ ಸಿಚುಯೇಷನ್ ಇದ್ರೆ ಆಡಕ್ ಆಗಲ್ಲ ಮಮ್ಮ. ಯಾಕೋ? ಒಂದು ಸೆಟಪ್ ಕೊಟ್ರೆ ಹಾಡ್ಗೆ ಗೆಟಪ್ ಬರುತ್ತೆ ಮಾಮ. ಅಯ್ಯಪ್ಪ, ಹಂಗೇನ ಕಡೆ ಬಮ್ಮ, ಲೊಕೇಶನ್
ನೀನಾ? ಅಯೋಗ್ ನನ್ನ ಮಗನೇ, ಅಮೆರಿಕ ಹುಡುಗನ್ ತರ ಬಂದು ನನಗೆ ಮೋಸ ಮಾಡ್ತಾ ಇದ್ಯಾ? ಹೌದೌದು, ತಾವು ಹರಿಶ್ಚಂದ್ರ ಅಲ್ಲ, ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಮ್ಮ ಚಾಲೆಂಜ್ ಕಟ್ಬಿಟ್ಟು ಈಗ ಅಮೆರಿಕ ಗಂಡ ಹುಡುಕ್ತಾ ಇದೆಯಲ್ಲ. ಅಲೋ, ನಾವೇನಾದ್ರು ಕಿವಿನಲ್ಲಿ ಹೂವ ಇಡ್ಕೊಂಡಿದೀವ? ನೀನ್ ಏನೇ ಪ್ಲಾನ್ ಮಾಡಿದ್ರು ನಮ್ಗೆ ಗೊತ್ತಾಗೋಗ್ಬಿಡುತ್ತೆ. ನೀನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೀವಿ ಮಾವ. ನೀನ್ ಎಲ್ಲಿ ನುಗ್ಗಿದ್ರು ನನ್ ಮಗಳು ಮಾತ್ರ ನೀನು ಕೊಟ್ಟು ಮದುವೆ ಮಾಡಲ್ಲ. ನೀನು ನನ್ನ ಆಜನ್ಮ ಶತ್ರು. ನೀನು ನನ್ನ ಶತ್ರುನೇ. ಗೀತಾ ನನ್ನ ಲೋ ಮಾಡೋ ವಿಚಾರ ನಿನಗ್ ಗೊತ್ತು, ನನಗ್ ಗೊತ್ತು. ಆದ್ರೆ ಅದು ಇಡೀ ಊರಿಗೆ ಗೊತ್ತಾಗಬೇಕಲ್ಲ. ಹೋಗಿ ನಿನ್ ಮಗಳು ಕೇಳು, ಅವಳು ಯಾರನ್ನ ಮದುವೆ ಆಗ್ತಾಳೆ ಅಂತ. ನಿಜ, ಅವಳು ಬಾಯಿಂದಾನೆ ಬರ್ಲಿ. ಕೇಳೋ ತಿರುಬೋಕಿ ನನ್ನ ಮಗನೇ, ಇಲ್ಲಿವರೆಗೂ ಆಗಿದ್ದಾಗೋಯ್ತು. ನನ್ನಲ್ಲಿ ನನ್ನ ಮಗಳಲ್ಲಿ 1000 ಇರ್ಬೋದು, ಆದ್ರೆ ನನ್ಗೆ ಅವಮರ್ಯಾದೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನನ್ನ ಮಗಳು ಯಾವತ್ತೂ ನನ್ ಬಿಟ್ಕೊಡಲ್ಲ. ಚೆನ್ನಾಗಿ ಹೇಳಿದ್ರಿ ಡ್ಯಾಡಿ. ಆವತ್ತು ಮದನ್ನ ಕರ್ಕೊಂಡ್ ಬಂದು ಇಂಟ್ರೊಡ್ಯೂಸ್ ಮಾಡಿಸಿದಾಗ ಏನ್ ಹೇಳಿದ್ರಿ? ನನ್ನ ಶತ್ರುಗಾದ್ರೂ ಕೊಟ್ಟು ಮದ್ವೆ ಮಾಡ್ತೀನಿ ಹೊರತು ಅವನು ಕೊಟ್ಟು ಮದ್ವೆ ಮಾಡಲ್ಲ ಅಂತ ಹೇಳಿದ್ರಲ್ಲ? ಹೌದಮ್ಮ, ಹೇಳಿದ್ದೆ. ಅವತ್ತಿನ ಸಂದರ್ಭ ಆಗಿತ್ತು. ಆದ್ರೆ ಈಗ ಅದಕ್ಕೇನಿಕ ಡ್ಯಾಡಿ, ಇವ್ ನಿಮ್ ಶತ್ರು ತಾನೆ, ಅದಕ್ಕೆ ಲವ್ ಮಾಡಿದೀನಿ, ಮದ್ವೆ ಮಾಡ್ಕೋತೀನಿ. ನೋಡ್ದಾ, ನಿನ್ ಮಗಳ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಿಲ್ಲ, ಅದ್ ನಮಗ್ ಗೊತ್ತಿದೆ. ಶಟ್ ಅಪ್. ಒಂದ್ ಹೆಣ್ಣಿನ ಮನ್ಸಲ್ಲಿ ಏನಿದೆ ಅಂತ ಆ ದೇವರಿಗೂ ಕೂಡ ಗೊತ್ತಿಲ್ಲ. ನೀನ್ ಅವತ್ತು ನನ್ನ ಪಬ್ಲಿಕ್ ಅಲ್ಲಿ ಅವಮಾನ ಮಾಡಿದೆ. ಗಂಡ ಮೇಲು ಹೆಣ್ಣು ಕೀಳು ಅಂತ ನನ್ನ ಇನ್ಸಲ್ಟ್ ಮಾಡಿದೆ. ನಾನು ನಿನ್ ಮೇಲೆ ರಿವೆಂಜ್ ತಗೊಳಕ್ಕೆ ಕಾಯ್ತಾ ಇದ್ದೆ. ಅದೇ ಸಮಯದಲ್ಲಿ ನಮ್ ಡ್ಯಾಡಿ ನನ್ ಶತ್ರುಗಾದ್ರೂ ಕೊಟ್ಟು ಮದ್ವೆ ಮಾಡ್ತೀನಿ ಹೊರತು ಮದನ ಕೊಡಲ್ಲ ಅಂತ ಹೇಳಿದ್ರು. ನಾನು ಆ ಟೈಮ್ನ ಯೂಸ್ ಮಾಡ್ಕೊಂಡೆ. ನಿನ್ನ ಪ್ರೀತಿಸೋ ಹಾಗೆ ನಾಟಕ ಮಾಡ್ದೆ. ನೀನ್ ಅದನ್ನ ನಂಬಿಕೊಂಡೆ. ಮದ್ವೆ ಆಗ್ತೇನೆ ಅಂತ ಕನಸ್ಕಂಡೆ. ಈಗ ಹೇಳು, ಹೇಗಿದೆ ಟಿಟ್ ಫಾರ್ ಟ್ಯಾಟ್? ಗೊತ್ತಾಯ್ತಾ ಯಾರ್ ಗ್ರೇಟ್ ಅಂತ? ಗಂಡೋ ಹೆಣ್ಣೋ? ಅಮ್ಮ 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 ಕಣ್ಬಿಡಮ್ಮ. ಅಯ್ಯೋ, ಕೈ ಎಲ್ಲ ಸರಿ ಹೋಯ್ತು. ಅಮ್ಮ ನಿಂತ್ಕೊಳಂಗಾಗ್ಬಿಟ್ಲು. ಅಮ್ಮ ಅಮ್ಮ ಕಣ್ಬಿಡಮ್ಮ. ಅಮ್ಮ ಅಮ್ಮ ಪ್ಲೀಸ್ ಕಣ್ಬಿಡಮ್ಮ. ಅಮ್ಮ ಅಮ್ಮ ನಿನ್ ಕೈ ಸರಿ ಹೋಯ್ತಮ್ಮ. ಅಮ್ಮ ನಡಿಯಂಗಾಗ್ಬಿಟ್ಟಮ್ಮ. ಅಮ್ಮ ಅಕ್ಕ ಅಕ್ಕ ಚಂಡಾಳ, ಅವತ್ತು ನನ್ ಗಂಡನ್ ಕೊಂದು ನನ್ ಕುಂಕುಮ ನಳಿಸಿ ನಮ್ ಸಂಸಾರನೇ ಹಾಳು ಮಾಡ್ಬಿಟ್ಟೆ. ಇವತ್ತು ನಿನ್ ಮಗಳು ಇವನ ಹೃದಯನ ಚೂರ್ ಚೂರ್ ಮಾಡಿ ಇವನ್ ಬಾಳು ಹಾಳು ಮಾಡ್ಬಿಟ್ಲು. ಇಷ್ಟಾದ್ರೂ ನನ್ನ ಅಕ್ಕ ಅಂತ ಯಾವ ಬಾಯಿಂದ ಕರೀತೀಯ ನೀನು? ಏಯ್, ನೀನಿಂತ ದ್ರೋಹ ಮಾಡೋದಿಕ್ಕೆ ನಾವೇನೋ ತಪ್ಪು ಮಾಡಿದ್ವಿ. ಅಕ್ಕ, ನಾನ್ ನಿನಗೆ ಮೋಸ ಮಾಡುತ್ತ? ನಾನು ಸತ್ಯನೂ ಇಲ್ಲಕ್ಕ.
ನಾನು ನಿನಗೆ ಮೋಸ ಮಾಡ್ಲಿಲ್ಲ. ನನ್ನ ಮಾತು ತಪ್ಪು. ದೇವರಾಣಿ, ನಾನು ನಿನಗೆ ಮೋಸ ಮಾಡ್ಲಿಲ್ಲ. ಅಕ್ಕ, ನಾನು ಹೇಳೋದನ್ನ ಸ್ವಲ್ಪ ಸಾವಧಾನವಾಗಿ ಕೇಳಕ್ಕ, ಸ್ವಲ್ಪ ಸಾವಧಾನವಾಗಿ ಕೇಳು. ಯಜಮಾನ್ ಹತ್ರ ನಾನು ಮ್ಯಾನೇಜರ್ ಆಗಿದ್ದೆ, ಪಾಲಾಕ್ಷ ಅಸಿಸ್ಟೆಂಟ್ ಆಗಿದ್ದ. ಯಜಮಾನರು ನಮ್ಮಿಬ್ಬರನ್ನು ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ರು. ಅವ್ರು ಟೂರ್ ಹೋಗ್ಬೇಕಾದ್ರೆ ನನ್ನ ಹೆಸರಿಗೆ ಆಸ್ತಿನೆಲ್ಲ ಪೌರ್ ಆಫ್ ಅಥಾರಿಟಿ ಬರ್ಕೊಟ್ಟೋದ್ರು. ಆ ವಿಷಯ ನಿನಗೂ ಗೊತ್ತು. ನೀವಿಬ್ರು ನನ್ನ ತಮ್ಮಂದ್ರಿದ್ದ ಹಾಗೆ. ನಿಮ್ಮಿಂದ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ. ನಿಮ್ಮಿಬ್ಬರಿಂದ ಒಳ್ಳೆ ಬಿಸ್ನೆಸ್ ಸಹ ಆಗ್ತಿದೆ. ಈಗ 6 ತಿಂಗಳಿಗೋಸ್ಕರ ನಾನು ಫಾರಿನ್ಗೆ ಬಿಸ್ನೆಸ್ಗೋಸ್ಕರ ಹೋಗ್ತಾ ಇದ್ದೀನಿ. ಸರಿ ಅಣ್ಣ. ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಹೆಸರಲ್ಲಿ ನಾನು ಪವರ್ ಆಫ್ ಅಥಾರಿಟಿ ಬರ್ದಿಟ್ಟು ಹೋಗೋಣ ಅಂತ ಇದ್ದೀನಿ. ಅಣ್ಣ, ಅದಕ್ಕೆ ನಮ್ಮಿಬ್ಬರ ಹೆಸರಿನಲ್ಲೂ ಬೇಡ ಅಣ್ಣ. ಈಗ ನಮ್ ಗಜಪತಿಗೆ ಶುಕ್ರ ದಶೆ ಪ್ರಾರಂಭ ಆಗ್ತಾ ಇದೆ. ಐ ಸಿ. ಪವರ್ ಆಫ್ ಅಟಾರ್ನಿ ಅವನ ಹೆಸರಿನಲ್ಲೇ ಇದ್ರೆ ನಮ್ ಕಂಪ್ನಿ ತುಂಬಾ ಇಂಪ್ರೂವ್ ಆಗುತ್ತೆ ಅಣ್ಣ. ಅವನ ಹೆಸರಿನಲ್ಲೇ ಬರೆಯೋಣ. ಓಕೆ, ನೀನು ಹೇಳ್ದಾಗೆ ಮಾಡ್ತೀನಿ. ಆದ್ರೆ ಒಂದು ವಿಷಯ, ಏನಣ್ಣ? ನೀನು ಗಜಪತಿ ಜೊತೆಲೇ ಇರಬೇಕು. ಆಯ್ತಣ್ಣ. ಓಕೆ ಆಯ್ತು. ಓಕೆ. ಗಜಪತಿ ಬಾ. ಈ ರೀತಿ ಪವರ್ ಆಫ್ ಅಥಾರಿಟಿ ಬರ್ಕೊಟ್ಮೇಲೆ ಮುಂದೇನಾಯ್ತು ಅಂತ ನಿನಗೆ ಗೊತ್ತಿಲ್ಲ. ಒಂದ್ ದಿವಸ ನೋಡು ಗಜಪತಿ, ನಾವು ಹೀಗೆ ಇದ್ರೆ ನೀನು ಮ್ಯಾನೇಜರ್ ಆಗೇ ಇರ್ತೀಯ, ನಾನು ಅಸಿಸ್ಟೆಂಟ್ ಆಗೇ ಇರ್ತೀನಿ. ಲೈಫ್ನಲ್ಲಿ ಇಂಪ್ರೂವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಪವರ್ ಆಫ್ ಅಟಾರ್ನಿ ನಿನ್ನ ಹೆಸರಿನಲ್ಲೇ ಇರೋದ್ರಿಂದ ಎಲ್ಲ ಹಣನು ಹೊಡೆದ್ಬಿಟ್ಟು 50-50 ಮಾಡಿಕೊಂಡು ಲೈಫ್ನಲ್ಲಿ ಸೆಟ್ ಆಗ್ಬಿಡೋಣ. ನನ್ನ ಮಗನೇ, ಅನ್ನ ಇಟ್ಟು ಮನೆಗೆ ಕಣ್ಣ ಹಾಕುತ್ತೆ ಕೊಟ್ಯಾ? ಇದೇ ಮೊದಲು ಇದೇ ಕೊನೆ. ಇನ್ನೊಂದು ಸಾರಿ ಏನಾದ್ರೂ ಇಂಥ ಮನೆ ಹಾಳ ಐಡಿಯಾ ಕೊಟ್ರೆ ನಿನ್ನ ಕೆಲಸದಿಂದ ನಾನು ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಅಯ್ಯಯ್ಯೋ, ಏ ಕಳಿಂಗ, ಇವನು ಎಚ್ಚರ ಆಗೋದ್ರೊಳಗಾಗಿ ರಾಘವೇಂದ್ರನ ಕೊಲೆ ಮಾಡಿಬಿಟ್ಟು ಎಲ್ಲ ಹಣನು ಹೊಡೆದು ಬಿಡೋಣ. ಪವರ್ ಆಫ್ ಅಟಾರ್ನಿ ಇವನ ಹೆಸರಿನಲ್ಲಿ ಇರೋದ್ರಿಂದ ಹಣಕ್ಕೋಸ್ಕರ ಇವನೇ ಕೊಲೆ ಮಾಡ್ದ ಅಂತ ಇವನ್ ಮೇಲೆ ಬರುತ್ತೆ. ಮೊದಲು ಇವನ ರೂಮ್ನಲ್ಲಿ ಹಾಕಿ ಬೀಗ ಹಾಕ್ಬಿಡೋಣ. ನಡಿ. ಈ ರೀತಿ ಸಂಚು ಮಾಡಿದ ಆ ಪಾಲಾಕ್ಷನು ಕಾಳಿಗಾನು ನನ್ನೊಂದು ರೂಮಲ್ಲಿ ಕೂಡ ಹಾಕಿದ್ರು. ನಾನು ತಪ್ಪಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಯಜಮಾನ್ರ ಕತೆನ ಮುಗಿಸ್ಬಿಟ್ಟಿದ್ರು. ನಿಮ್ಮ ಹತ್ರ ಬಂದು ಗಜಪತಿನೇ ಯಜಮಾನರನ್ನ ಮುಗಿಸ್ಬಿಟ್ಟ, ನೀವಿಲ್ಲಿದ್ರೆ ನಿಮ್ ಕತೆನೂ ಮುಗಿಸ್ಬಿಡ್ತಾನೆ, ಬೇಗ ತಲೆ ಬಸ್ಕೊಳ್ಳಿ ಅಂತ ನಿಮ್ಗೆ ಪ್ರಚೋದನೆ ಮಾಡಿದ್ರು. ಅವ್ರ ಮಾತನ್ನೇ ಸತ್ಯ ಅಂತ ನಂಬಿದ್ ನೀವು ಮಗುನು ಕರ್ಕೊಂಡು ಎಲ್ಲೋ ದೂರ ಹೊರಟೋದ್ರಿ. ನಾನ್ ನಿಮ್ಮನ್ನು ಹುಡುಕೊಂಡು ಬಂದಾಗ ನೀವೆಲ್ಲೂ ಸಿಗ್ಲಿಲ್ಲ. ಹೋಗ್ಲಿ ಗುರುನಾನು ಕರ್ಕೊಂಡ್ಬರೋಣ ಅಂತ ಸ್ಕೂಲ್ ಹತ್ರಕ್ಕೆ ಹೋದೆ. ನೀವು ಕರ್ಕೊಂಡು ಹೋಗಿರೋ ವಿಚಾರ ಗೊತ್ತಾಯ್ತು. ನನ್ ಮೇಲೆ ಕೊಲೆ ಆಪಾದನೆ ಆಗ್ಬೇಕು ಅಂತ ಪ್ರಯತ್ನ ಪಟ್ಟ ಆ ಪಾಲಾಕ್ಷರಿಗೆ ಧರ್ಮನೇ ಸರಿಯಾಗಿ ಬುದ್ಧಿ ಕಲಿಸ್ತು. ಅವತ್ತಿನಿಂದ ನಿಮ್ಮನು ಗುರುನು ಹುಡುಕಿಸ್ದೇ ಇರೋ ಜಾಗ ಇಲ್ಲ, ನೆನೆಸ್ಕೊಳ್ದೇ ಇರೋ ದಿವಸ ಇಲ್ಲ. ಎಲ್ಲೂ ನೀವು ಸಿಕ್ಲಿಲ್ಲಕ್ಕ, ಎಲ್ಲೂ ನೀವು ಸಿಕ್ಲಿಲ್ಲ. ಇದಿಷ್ಟು ಸತ್ಯವಾಗಿ ನಡೆದ ಕತೆ. ನನ್ ಮಾತು ನಂಬು. ನಿನ್ನ ಮೂಗು ನೇರಕ್ಕೆ ಕತೆ ಕಟ್ಟಿ ಹೇಳ್ತಿದ್ಯಾ? ಇದೆಲ್ಲ ನಾನ್ ನಂಬೇಕಾ? ಕಲಿಯುಗ ತುಂಬಾ ತಳ್ಕೊಂಬಳ್ಕ. ಒಂದ್ ನಿಮಿಷ. ಈಗ್ಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ ಗುರು? ಇಷ್ಟು ದಿವಸ ನನ್ನ ಕಣ್ಣೆದ್ರಿಗೆ ಇದ್ರು ನೀವೇ ನಮ್ಮ ಯಜಮಾನರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಈ ಕ್ಷಣದಿಂದ ಗುರು ಗ್ರೂಪ್ ಆಫ್ ಆಲ್ ಕಂಪನೀಸ್ಗೆ ನೀವೇ ಒಡೆಯರು, ನೀವೇ ಧಣಿಗಳು.
ಇಷ್ಟು ದಿವಸ ನನ್ನ ಕಣ್ಣಲ್ಲಿ ಕಣ್ಣಾಗಿ ಕಾಪಾಡ್ಕೊಂಡ್ ಬಂದ ಈ ಡಾಕ್ಯುಮೆಂಟ್ಸ್ ನ ಇವತ್ತು ನಿಮ್ಗೆ ಒಪ್ಪಿಸ್ಬಿಟ್ಟಿದೀನಿ. ಅಕ್ಕ, ನಂದೊಂದು ಮಾತು ನೆರವೇರಿಸ್ಕೊಡ್ಬೇಕಕ್ಕ. ಏನಪ್ಪ? ನನ್ಗಿರೋಳು ಒಬ್ಳೇ ಮಗಳು, ನಿನ್ ಮನೆ ತುಂಬಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನವ್ವ. ಸರಿಯಪ್ಪ. ಗುರು. ಗೀತಾ, 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 ಸಾರಿ ಟೆಡಿ, ನಿಮ್ ಮನಸ್ಸಿಗೆ ನೋವು ಮಾಡೋದಕ್ಕೆ ಕ್ಷಮೆ ಇರಲಿ. ನಾನು ಪ್ರೀತಿ ಮಾಡಿದ ಮಗನ ಜೊತೆ ಹೋಗ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾಕೋ ಇಷ್ಟು ಟೆನ್ಷನ್ ತಗೋತಾ ಇದೀಯಾ? ನಮ್ ದುಡ್ಡಿನ ಬಂದಿಲ್ವಲ್ಲ ಅದಕ್ಕೆ. ಸೊಮೆ, ಸೊಮೆ, ದುಡ್ಡೆಲ್ಲ ತಗೊಂಬಂದಿದ್ಯಾ? ಇದೆ. ಮದನ್, ಓಪನ್ ಮಾಡು. ಮೋಸ ದೊಡ್ಡಪ್ಪ. ಯೋ ಇಡಿಯಟ್, ಯಾರ ಹತ್ರ ಆಟ ಆಡ್ತಾ ಇದೀಯೋ? ಯೋ ತಾತ, ಇಡಿಯಟ್ ನಾನಾ ನೀನಾ? ಅಲ್ಲ, 10 ಕೋಟಿ ರೂಪಾಯಿ ಕ್ಯಾಶ್ ನ ಈ ಬಾಕ್ಸ್ ಅಲ್ಲಿ ಎತ್ತಾಕೊಂಬರಕ್ಕೆ ನಾನೇನ್ ಜಟಕಾ ಸ್ಟ್ಯಾಂಡ್ ಕೂಲಿನ? ಆಲ್ರೆಡಿ 10 ಕೋಟಿ ರೂಪಾಯಿನ ಇವನ ಹೆಸರಲ್ಲಿ ಡೆಪಾಸಿಟ್ ಮಾಡಾಯ್ತು. ಇಲ್ಲಿ ದೊಡ್ಡಪ್ಪ, ಇವನ್ ಯಾರೋ ಸುಳ್ಳು ಹೇಳ್ತಾವನೆ. ಸುಳ್ಳ? ಅಯ್ಯೋ, ನಿನ್ ಬ್ಯಾಂಕ್ SCB ತಾನೆ? ನಿನ್ ಅಕೌಂಟ್ ನಂಬರ್ 81347 ತಾನೆ? ಹೌದು. ಮತ್ತೆ ಕೇಳ್ರಪ್ಪ. ಕೊಡೋ ಫೋನ್, ಇವನ್ ಹೇಗ್ತೆ ಗೊತ್ತಾಗುತ್ತೆ. ಹಲೋ. ಹಾ, ಮ್ಯಾನೇಜರ್ ಮಾತಾಡೋದಾ? ಎಸ್, ಮ್ಯಾನೇಜರ್ ಸ್ಪೀಕಿಂಗ್. SCB ಬ್ಯಾಂಕಾ? 81347 ಅಲ್ಲಿ ಎಷ್ಟು ಹಣ ಡಿಪಾಸಿಟ್ ಆಗಿದೆ? ಈಗ 1 ಗಂಟೆ ಮುಂಚೆ ಬಂದು 9,99,00,000 ರೂಪಾಯಿ ಡಿಪಾಸಿಟ್ ಮಾಡಿದ್ದಾರೆ. 9,99,00,000. ಡಬಲ್ ಗೇಮ್. ಹೇ, 10 ಕೋಟಿ ಹಣನ ತಂದೆ ಮಗ ಇಬ್ರು ಹಂಚ್ಕೊಳಕ್ ನೋಡ್ತಿದ್ದೀರಾ? ಇಲ್ಲ ಅಣ್ಣ. ಎಲ್ಲ ಬಡ್ಡಿ ಮಕ್ಕಳು. ರಾಘವೇಂದ್ರನ್ ಕೊಲೆ ಮಾಡಿ 15 ವರ್ಷ ಜೈಲು ಅನುಭವಿಸ್ತವನು ನಾನು. ಹಣ ತಕೊಂಡು ಮಜಾ ಮಾಡ್ತೀರೇನು ನೀವು? ಇದೆಲ್ಲ ಸುಳ್ಳು ಅಣ್ಣ. ಸುಳ್ಳು? ಹೇಯ್, ಏನು ಸುಳ್ಳು? ಯಾರು ಸುಳ್ಳು ಹೇಳ್ತಿರೋದು? ಈಗಾಗಲೇ 15 ವರ್ಷ ಹೋಗಿ ಬಂದಿದ್ದೀನಿ. ನಿಮ್ಮಿಬ್ಬರನ್ನು ಢಮ್ ಅನ್ಸ್ಬಿಟ್ಟು ಇನ್ನು 15 ವರ್ಷ ಜೈಲಿಗೆ ಹೋಗ್ತೀನಿ. ಏಯ್, ನನಗೆ ಟೋಪಿ ಹಾಕ್ತೀರ? ನನ್ನ ಮಕ್ಕ ಮೋಸ ಮಾಡ್ತೀರಾ? ಅಲ್ಪ ಮಕ್ಕಳ ಸುಳ್ಳು ಎಲ್ಲೋನು? Don't worry, I'm here. Back side, ಗೆಲ್ತಾನೆ.
ಮಣಿ ಬಾರೆ. ಏಯ್ ತಾತ, ನಿಮ್ ಕಡೆಯವರೆಲ್ಲ ಒದೆ ತಿಂದ್ರು ಇನ್ನೂ ಬುದ್ಧಿ ಬಂದಿಲ್ಲ ನಿನಗೆ. ಏಯ್ ಬಿಡವಳ್ಳ ಅವ್ರ ಕೈಲಿ ಏನಿರಲಿಲ್ಲ ಓಡೋದ್ರು. ಈಗ ನಿನ್ನ ಡುಮ್ ಅನ್ಸ್ಬಿಡ್ತೀನಿ. ನಮಸ್ಕಾರ ಸರ್. ಗನ್ ತೋರ್ಸ್ಬಿಟ್ಟು ನಾನು ಡುಮ್ ಅನ್ಸ್ಬಿಡ್ತೀಯಾ ಅಂತ್ಯಾ? ಏಯ್ ಬಾಯ್ ಕಡೆ ಏಯ್ ಬಾರಲ್ಲಿ ಬೀಸೋನ್ಗೆ. ಏಯ್ ನೀ ಬಾಯ್ಲಿ ಬೀಸೋನ್ಗೆ. ನಮ್ಮ ಅಪ್ಪ ಬೀಸೋ. ಏಯ್ ನೀನ್ ಈ ಕಡೆ ಬಾ. ಇವನು ಬೀಸು. ವಯಸ್ಸಾಯ್ತು ಮಾಡ್ಬಿಟ್ಬಿಡು. ಒದೆ ತಿಂದ್ರೆ ವಯಸ್ಸು ಬಂದ್ಬಿಡ್ತದೆ. ಏಯ್ ಬೀಸೋ. ನಮ್ಮ ಅಣ್ಣ, ನನ್ನ ತಮ್ಮ. ಏ ಬೀಸ. ಏನು ಮಗಳು ತಾನೆ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಯಾಕ ಅಳ್ತಿದ್ಯಾ? ಮುಂಜೆ ಏನು 15 ವರ್ಷ ಜೈಲ್ಗೆ ಬಂದಿನಿ, ತಿರ್ಗಾ ಹೋಗ್ಬೇಕಾ? ಈಗ ಒಬ್ಬನೇ ಹೋಗ್ಬೇಡ, ಫ್ಯಾಮಿಲಿ ಸಮೇತ ಹೋಗು. ಹಂಗೆ ವಯಸ್ಸಾದ ಜೈಲರ್ಗಳು ಇರ್ತಾರೆ, ಜೈಲಲ್ಲಿ ಅವ್ರನ್ನ ಸೆಟಪ್ ಮಾಡ್ಕೊಂಡ್ಬಿಡು. ಅನ್ನ ಸಿಗ್ತಾರೇನಪ್ಪ? ಕರ್ಕೊಂಡೋಗಿ ಸಾಬ್ರೆ. ಅಬ್ಬ ಈಗನ್ನ ಯಾಕೆ ತಗೊಳ್ಳಿ. ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಮಲ್ಲಿ ಸೇಡ್ ತೀರಿಸ್ಕೊಳ್ಳೋಕೆ ನಾನು ಮಾಡಿದ ತಪ್ಪಿಗೆ ಆ ದೇವ್ರೆ ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ಹೆಣ್ಣು ಬುದ್ಧಿ ಮೊಣಕಾಲ್ ಕೆಳಗೆ ಅಂತ ನಿನ್ನಂತ ಹೆಣ್ಮಕ್ಳನ್ನ ನೋಡೇ ದೊಡ್ಡವ್ರು ಹೇಳಿದ್ರು ಅಂತ ಕಾಣಿಸುತ್ತೆ. ಅದೇ ಒಂದು ಹೆಣ್ಣು ಮನಸ್ಸಿಟ್ರೆ ಒಬ್ಬ ಯಶಸ್ವಿ ಗಂಡಿನ ಬೆನ್ನೆಲುಬು ಆಗ್ಬೋದು. ಆ ರೀತಿ ನೀನ್ ಆಗ್ಬೇಕು ಅಂತಾನೆ ನಾನು ಆಸೆ ಪಡ್ತೀನಿ. ನೀನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸಿದ್ಮೇಲೆ ನೀನ್ ನನಗೆ ಓಕೆ, ನಾನ್ ನಿಂಗೆ ಓಕೆನಾ? ಅಳಿಯಂದ್ರೆ ಜೊಲ್ಲು ಬೆಡ್ರೂಮ್ ಅಲ್ಲಿ ಸುರಿಸಿವ್ರತ್ತೆ. ಇಲ್ಲಿ ಫೋಟೋ ಪೋಸ್ ಕೊಡಿ. ಅಂದಾಗೆ ಇನ್ಯಾವ್ದೋ ಒಂದು ಗ್ರಹ ಮಿಸ್ ಆಗಿದೆಯಲ್ಲ, ಯಾವ್ದು? ನಾನೇ. ಬಂದ್ಬಿಟ್ಟೆ ಅಪ್ಪ. ಅಳಿಯಂದ್ರೆ ಸೀರಿಯಸ್ ಆಗಿರ್ಬೇಡಿ. ಇಸ್ಮೈಲ್ ಪ್ಲೀಸ್.